ಸರ್ ಏನಂತಂದ್ರೆ ರೈತರು 8 ದಿನ ಪ್ರತಿಭಟನೆ ಮಾಡತ್ತಾರ. ರೈತರು ನಾನು ಅದೇ ಈಗ ರೈತರ ಪ್ರತಿಭಟನಾ ಸ್ಥಳಕ್ಕೆ ಹೊರಟಿ ನಾನು ಗುರ್ಲಾಪುರಕ್ಕೆ ಹೊಂಟೀನಿ. ಅದೇ ರೈತರದು ಈ ಆಂದೋಲನ ನಡೆದೈತಿ. ಅದಕ್ಕೆ ಇದನ್ನ ವ್ಯಕ್ತಪಡಿಸ್ಬೇಕು, ಬೆಂಬಲ ವ್ಯಕ್ತಪಡಿಸ್ಬೇಕು, ಅದರೊಳಗೆ ಭಾಗಿಯಾಗಬೇಕಂತನ ನಾನು ಹೊರಟಿದ್ದೀಗ. ರೈತರ ಗೋಳ ಕೇಳೋರು ಭಾಳ ಕಡಿಮೆ ಆಗ್ಯಾರ, ನೋಡೋರ ಭಾಳ ಮಂದಿ ಆಗ್ಯಾರ. ಅದಕ್ಕೆ ಏನ್ ಮಾಡ್ಲಿಕ್ಕೆ ಸಾಧ್ಯ ಐತಿ ರೈತರು ಕೂಡ ಮಾತಾಡಿ. ಅಲ್ಲ ಸಾಕಷ್ಟು 8 ದಿನ ಆಯ್ತು ಹೋರಾಟ ಮಾಡ್ತಾರೆ. ಯಾವುದು ಸಚಿವರು ಬಂದಿರಲಿಲ್ಲ, ಏನಿಲ್ಲ, ನಿನ್ನೆ ಹಾಗೆ ನೋಡ್ಕೊಂಡು ಹೋದ್ರು, ಇಲ್ಲ ಸಭೆಗೆ ಅಂತ ಹೇಳ್ತಾರೆ. ಸಂವೇದನಶೀಲ ಜನ ಇದ್ರು ಅಂದ್ರೆ ಏನ್ ಮಾಡ್ಲಿಕ್ಕೆ ಬರ್ತದ. ಸಂವೇದನಹೀನ ಸರ್ಕಾರ ಇದ್ದು ಸಂವೇದನಹೀನ ವ್ಯಕ್ತಿಗಳಿದ್ರು ಅಂದ್ರ ಅವ್ರ ಜೊತೆ ವ್ಯವಹಾರ ಮಾಡೋದು ಬಹಳ ಕಷ್ಟ ಆಗ್ತದ. ಅವ್ರಿಗೆ ರೈತರಿಗೆ ಅವ್ರಿಗೆ ತಿಳಿಯುವ ಭಾಷೆಯಲ್ಲೇನ ಈಗ ಆಂದೋಲನ ಮಾಡ್ತಾ ಇದ್ದಾರ. ಇದು ಇನ್ನಷ್ಟು ತೀವ್ರರ ಆಗ್ಬೇಕು ಮತ್ತು ಅವರೆಲ್ಲರ ಕಣ್ಣು ತರಿಸುವಂತ ಆಂದೋಲನ ಆಗ್ಬೇಕು ಅನ್ನೋ ವಿಚಾರದಲ್ಲಿ ಒಂದು ಪ್ರಮುಖ ಕೆಲವು ತಮ್ಮ ಹಕ್ಕನ್ನು ಕೇಳ್ತಾ ಇದ್ದಾರೆ, ಅಷ್ಟು ಈಡೇರಿಸಬೇಕಾಗ್ತದೆ. ಹೌದು, ರೈತರು ತಮ್ಮ ಅಧಿಕಾರ ಕೇಳೋದು ರೈತನ ಅಧಿಕಾರ ಅದರ. ರೈತನಿಗೆ ವರ್ಷ ತುಂಬಾ ಮಳ್ಯಾಗ ಗಾಳ್ಯಾಗ ತಂಡ್ಯಾಗ ದುಡಿತಾನ ಅಂತ ತಿಳ್ಕೊಂಡು ಉಳಿದವರೆಲ್ಲರೂ ಕುಂತ್ಕೊಂಡು ಆರಾಮಾಗಿ ಮಾತಾಡಕ್ ಸಾಧ್ಯ ಆಕೈತಿ. ಇವ್ರಿಗೆ ನಾಳೆ ರೈತರು ಊಟ ಬಂದ್ ಮಾಡಿಸಿದ್ರು ಅಂತಂದ್ರ ಅವಾಗ ಓಡ್ಕೊಂತ ಬರ್ತಾರ. ಈಗ ಇದ್ದಲ್ಲೇ ಬಾ ಅಂತಾರ, ನಾಳೆ ರೈತರಿದ್ದಲ್ಲೇ ಬರ್ಬೇಕಾಕೈತಿ. ಇವ್ರಿಗೆ ಅಂತ ಸ್ಥಿತಿ ಬರ್ತೈತಿ. ಸಕ್ಕರೆ ಶುಗರ್ ಫ್ಯಾಕ್ಟರಿಗಳು ಕೂಡ ರಾಜಕೀಯ ಪ್ರತಿನಿಧಿಗಳು ಇದೆ, ರಾಜಕೀಯ ಮುಖಂಡರು ಇದೆ. ಅವು ಎಲ್ಲಾ ರಾಜಕೀಯ ಮುಖಂಡರು ಅದಾವು, ಶ್ರೀಮಂತರು ಅದಾವು, ಯಾವ ಬಡವರು ಅಲ್ಲ. ಮತ್ ಬಡವರು ಅದ್ರಾಗ ಯಾರು ಹೋಗಂಗೆ ಇಲ್ಲ. ಏನ್ ಹೇಳಕ್ಕೆ ಇಷ್ಟಪಡ್ತೀರಿ ಸರ್ಕಾರ ಆಗಿರ್ಬೋದು, ಏನ್ ಹೇಳ್ತೀರಿ? ಸರ್ಕಾರಕ್ಕೆ ಆದಷ್ಟು ಬೇಗ ಈ ರೈತರ ಆಂದೋಲನ, ಯಾಕಂದ್ರ ಇದು ಆಂದೋಲನ ಎಷ್ಟು ಮುಂದಕ್ಕೆ ಹೋಗ್ತೈತೆ ಅಷ್ಟು ರೈತಂದ ನುಕ್ಸಾನ ಆಗೋದೈತಿ, ರೈತನಿಗೆ ಹಾನಿ ಆಗೋದೈತಿ. ಮತ್ತೊಂದ್ ತಿಂಗಳ ಅವನ್ ನೀರ್ ಹಾಸ್ಬೇಕು, ಮತ್ ಮುಂದಿನ ತಿಂಗಳ ಒಂದ್ ತಿಂಗಳ ಬೆಳೆ ಮತ್ತೆ ಬರ್ತಿತ್ತಲ್ಲ ಬೆಳವಣಿಗೆ, ಅದು ನಿಲ್ತೈತಿ. ಆಮ್ಯಾಗ ನಾಳೆ ಕಾರ್ಖಾನೆ ಹಿಂದ ಮುಂದ ಆದ್ರೂ ಸಹಿತ ಅದನ್ನು ಸೋಸಾವ್ ಅದು ಇವನ ಮ್ಯಾಗ ಬರುದು. ಆದ್ರಿಂದ ಎಷ್ಟು ಬೇಗ ಇದು ರೈತರ ಚಳವಳಿ ನಿಲ್ಲುತ್ತ ಅಷ್ಟು ಬೇಗ ಕಾರ್ಖಾನೆ ಶುರು ಆಗ್ತಾವ. ಆದ್ರಿಂದ ಸರ್ಕಾರದವರು ಆದಷ್ಟು ಬೇಗ ಇದನ್ನ ಒಂದೊಂದು ದಿವಸದಾಗ ಇದನ್ನೆಲ್ಲ ಮುಗಿಸ್ಬೇಕಂತ ಗಡುವು ಕೊಟ್ಟಿದ್ದಾರೆ. ಏನಂತಂದ್ರೆ ಇವತ್ತು ನಮಗೆ ಯಾವುದೇ ರೀತಿಯಂತ ಪರಿಹಾರ ಘೋಷಣೆ ಮಾಡಬೇಕು, ಇಲ್ಲದಿದ್ರೆ ನಾವು ರಾಜ್ಯಾದ್ಯಂತ ಉಗ್ರ ಹೋರಾಟ ಮಾಡ್ತೀವಿ. ಹೌದು, ಹೋರಾಟ ಮಾಡ್ಲೇಬೇಕು, ಉಗ್ರ ಹೋರಾಟ ಆಗ್ಲೇಬೇಕು. ನೀವು ಕೂಡ ರೈತರ ಪ್ರತಿಭಟನೆಯಲ್ಲಿ ಭಾಗಿಯಾಗ್ತೀರಿ? ಹೌದು, ಈಗ ಅದಕ್ಕೆ ಹೊರಟಿ ನಾ ಗುರ್ಲಾಪುರ ಕ್ರಾಸ್ಗೆ ಪ್ರತಿಭಟನೆಯಲ್ಲಿ ಸಹಭಾಗಿ ಆಗ್ಬೇಕಂತ ನಾವು ಹೊರಟದ್ದು. ಕನ್ನೇರಿ ಮಾಡ್ಕೊಂಡ ಗುರುಜಿ ಅಂತಂದ್ರೆ ಯಾವತ್ತು ಕೃಷಿ ರೈತರ ಪರವಾಗಿರ್ತಕ್ಕಂಥ ಸ್ವಾಮೀಜಿಗಳು. ಮತ್ತ ಅದಕ್ಕ ಹೊಂಟೇನಪ್ಪ, ರೈತರಿಂದ ಅಲ್ಲ. ರೈತ ಬದುಕಿದ್ರೆ ಎಲ್ಲರೂ ಬದುಕೋದು. ರೈತನ ಬದುಕಿಸ್ಲಿಲ್ಲ ಅಂದ್ರೆ ಉಳ್ದವ್ರು ಬದುಕವ್ರ ಹೆಂಗ? ಎಲ್ಲೇ ಒಂದ್ ಕಡೆ ಕೆಲವೊಂದಿಷ್ಟು ರಾಜಕಾರಣಿಗಳು ಕೆಲವೊಂದು ವಿಚಾರಗಳಾಗಿರ್ಬೋದು, ಏನಂತಂದ್ರೆ ತಮ್ಮನ್ನ ಇಕ್ಕಟ್ಟಿ ಸಿಲುಕಿಸುವಂತ ಒಂದು ಪರಿಸ್ಥಿತಿಯನ್ನ ತಂದ್ರು. ಅದು ಇರ್ಲಿಲ್ಲ, ಅದನ್ನ ನೋಡೋಣ, ಅದನ್ನ ಇದ್ರ ಮ್ಯಾಗ ಬಗೆಹರಿಸೋಣ. ಅವ್ರೇನ್ ಹಂಗ ಮಾಡ್ತಿರ್ತಾರ, ಅವ್ರಿಗೆ ಮಜಾ ಆಕೈತಿ. ಮಂದಿಗೆ ಓಡಾಡ್ತಿದ್ರ ಅಂದ್ರೆ ಅವ್ರಿಗೆ ಬಾಳ ಮಜಾ ಅನಸ್ತೈತಿ. ಸರ್ಕಾರದಾಗ ಏನ್ ಕುಂತಾರಲ್ಲ ಜನ ಓಡಾಡ್ತಿದ್ರಂತಂದ್ರ ಅವ್ರಿಗೆ ಬಾಳ ಮಜಾ ಅನಸ್ತೈತಿ. ಅದನ್ನ ನೋಡಿ ಆನಂದ ಅನಸ್ತೈತಿ ಅವ್ರಿಗೆ. ಅದಕ್ ಮಾಡ್ತಿರ್ತಾರ. ನಾವು ನಮ್ಮ ಆಂದೋಲನ ಮಾಡೋಣ, ನಾವು ಪ್ರತಿಭಟನೆ ಮಾಡೋಣ, ಮಾಡಿ ಬಗ್ಸು ಪ್ರಯತ್ನ ಮಾಡೋದಪ್ಪ. ಅಲ್ಲ, ಮುಂದಿನ ದಿನದೊಳಗ ನೀವು ಏನಾದ್ರು ಸರ್ಕಾರಕ್ಕೆ ಎಚ್ಚರಿಕೆ ಕೊಡುತ್ತೆ ಕೆಲಸ ಮಾಡಿ. ಈಗ ಮುಂದಿನ ದಿನದಾಗ ಯಾಕಪ್ಪ, ಈಗ ಎಚ್ಚರಿಕೆ ಕೊಡ್ತಾ ಇದ್ದೇನೆ. ಆದಷ್ಟು ಬೇಗ ಇವತ್ತ ಬಗೆಹರಿಸ್ಬೇಕಂತ ನಾವ್ ಅಂತೀವಿ. ರೈತರಿದ್ದಲ್ಲಿ ನಿಮ್ ಪ್ರತಿನಿಧಿಗಳನ್ನ ಕಳಿಸಿ ಏನಾರ ಮುಗಿಸು ಮಾತಾಡ್ರಿ. ಸುಮ್ನ ಏನಂತಾರ ಮೂಗಿಗೆ ತುಪ್ಪ ಹಚ್ಚು ಮಾತಾಡ್ಬೇಡ್ರಿ ಅಂತ ನಾ ಹೇಳ್ತಾ ಇದ್ದೀನಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.